ಒಂದು ಹಳ್ಳಿಯಿಂದ ನೀವು ಬೆಂಗಳೂರಿಗೆ ಬರ್ತೀರ ಅಂತಂದ್ರೆ ಅವ್ರದ್ದೆಲ್ಲರದ್ದು ಫೇಸ್ ಅದೇ ಆಗಿರುತ್ತೆ. ಅನ್ಲೆಸ್ ನೀವು ಮನೆಯಾಗಿಂದ ಭಾಳ ಶ್ರೀಮಂತರಿದ್ದೀರಿ ಅಥವಾ ನಿಮಗೆ ಸಿಟಿ ಟಚ್ ಐತಿ ಅಂತಿದ್ರೆ ನೀವು ಆಲ್ರೆಡಿ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ಆಗಿರ್ತಾವೆ. ನಮಗೆ ಯಾವ ಟಚ್ ಇರಲಿಲ್ಲ, ಇಲ್ಲಿ ಬಂದ್ಮೇಲೆ ಎಲ್ಲ ಟಚ್ ಮಾಡಿದ್ದು. ಖಂಡಿತ. ಇವಾಗ ನಿಮ್ಮನ್ನ ಫಸ್ಟ್ ಟೈಮ್ ಗುಲ್ಟು ಬೆಳ್ಳಿ ತೆರೆ ಮೇಲೆ ನಿಮ್ಮನ್ನ ನೀವು ನೋಡ್ಕೊಂಡಾಗ ಆ ಫೀಲ್ ಹೇಗಾಗಿತ್ತು? ತುಂಬಾ ಕಷ್ಟಪಟ್ಟಿದ್ರಿ, ತುಂಬಾ ಸೈಕಲ್ ಆಗಿತ್ತು ಗುಲ್ಟು ಬರೋಷ್ಟರಲ್ಲಿ ಆಲ್ರೆಡಿ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಮ್ಮ ರಿಲೀಸ್ ಡೇ ದಿವಸ ಅದೇನು ಎಕ್ಸೈಟ್ಮೆಂಟ್ ಇರಲಿಲ್ಲ ನನಗೆ. ಒಳಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅದು. ಒಂಥರ ಈಗ ಹಾಕೋ ಎಫರ್ಟ್ಸ್ ಎಲ್ಲ ಹಾಕಿದ್ದೀವಿ, ಇನ್ನು ಮುಗಿತೀನಿ ಅವ್ರದ್ದು ಸಿನಿಮಾ, ಏನು ಮಾಡ್ತಾರೆ ನೋಡೋಣ ತಡಿ, ಚಲೋ ಆಗಲಿ ಅಂತ ಅನ್ಕೊಂಡು ಪ್ರೇ ಮಾಡ್ಕೊಂಡು ಸುಮ್ಮನೆ ಇದ್ವಿ. ಎಕ್ಸೈಟ್ ಆಗಿದ್ದು ಯಾವಾಗ ಗೊತ್ತಾ, 2ನೇ ದಿವಸಕ್ಕೆ 3ನೇ ದಿವಸಕ್ಕೆ ಎಲ್ಲ ಕಡೆ ಹೌಸ್ಫುಲ್ ಓಡೋಕೆ ಶುರು ಆಯ್ತು. ಅವಾಗ ಏನಿದೆ ಹಿಂಗೆಲ್ಲ ತುಂಬ್ಕೋತಾ ಇದ್ರಲ್ಲ ಜನ, ಈ ಸೂಪರ್ ಗುರು ಅಂತ ಅನ್ಕೊಂಡು ಅವಾಗ ಖುಷಿ ಆಗಿತ್ತು. ಸಚ್ ಅ ಬ್ಯೂಟಿಫುಲ್ ಮೂವಿ ಇಟ್ ವಾಯ್ಸ್. ಅದಾದ ನಂತರ ನೀವು ಗ್ಯಾಪ್ ತಗೊಳ್ಳೋದು ಯಾಕೆ? ನೆಕ್ಸ್ಟ್ ಮೂವಿ ರಿಲೀಸ್ ಮಾಡೋದಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ಒಂದು 3 ವರ್ಷ ಗ್ಯಾಪ್ ಆಯ್ತಲ್ಲ, ನೀವು ಕತೆ ಪಿಕ್ ಮಾಡೋದ್ರಲ್ಲೇ ಚೂಸ್ ಇದ್ದೀರಾ? ನಾನು ಒಪ್ಕೊಂಡಿದ್ದೆ 2 ಸಿನಿಮಾಗಳು ಟೇಕ್ ಆಫ್ ಆಗಲಿಲ್ಲ. ನಮ್ಮ ಲೈನ್ ಆಫ್ ಇನ್ನೂ ವೈಬ್ರೆಂಟ್ ಆಗಿರೋದು, ಇನ್ನೂ ಬೇರೆ ಬೇರೆ ಥರ ಇರ್ತಿತ್ತು. ಆ್ಯಕ್ಚುಲಿ ಒಂದು ಆ್ಯಕ್ಷನ್ ಡ್ರಾಮಾ ಥ್ರಿಲ್ಲರ್ ಇತ್ತು, ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಇತ್ತು, ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಇತ್ತು. ಈ 3 ಸಿನಿಮಾಗಳು ಟೇಕ್ ಆಫ್ ಆಗಲಿಲ್ಲ. ಓಕೆ. ಅವೆಲ್ಲನೂ ದಾಟ್ಕೊಂಡು ಬರೋದಕ್ಕೆ ಆಲ್ಮೋಸ್ಟ್ 1-1.5 ವರ್ಷ ಆಗೋಯ್ತು. ಅದಾದಮೇಲೆ ಶುರು ಮಾಡಿದ್ವಿ ಒಂದು ಸಿನಿಮಾನ ಧರಣಿ ಮಂಡಲ ಮಧ್ಯದೊಳಗೆ, ಮತ್ತೆ ಇನ್ನೊಂದು ಸಿನಿಮಾ ಶುರು ಮಾಡಿದ್ವಿ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಮುಗಿಸ್ಕೊಂಡು ಈ ಪಿಕ್ಚರ್ಗಳನ್ನ ಮುಗಿಸ್ಕೊಂಡ್ವಿ. ಮತ್ತು ಹೊಂದಿಸಿ ಬರೋರಿಗೆ ಶುರು ಮಾಡಬೇಕಿತ್ತು, ಮತ್ತು ಇನ್ನೊಂದು ಲಾಕ್ಡೌನ್ ಆಯಿತು. ಆವಾಗ ನೋಡಿದವ್ರು ಏನಂತಾರೆ ಶುರು ಮಾಡಿದ್ವಿ, ಕ್ಷೇತ್ರಪತಿ ಶುರು ಮಾಡಿದ್ವಿ, 3ನೇ ಲಾಕ್ಡೌನ್. ಸೊ 3 ಲಾಕ್ಡೌನ್ಗಳನ್ನ ದಾಟ್ಕೊಂಡು 3 ಪಿಕ್ಚರ್ ರಿಲೀಸ್ ಆಯ್ತು. ನೋಡಿದವ್ರು ಏನಂತಾರೆ ಹೊಯ್ಸಳಗೂ ಮುಂಚೆ ಶುರು ಮಾಡಿದ್ವಿ. ಹೊಯ್ಸಳ ಶೂಟ್ಗೆ ಹೋಗಕ್ಕೆ ಒಂದು 6 ತಿಂಗಳದ ಮುಂಚೆ ಮುಗಿಸಿದ್ವಿ.